ಸೂರ್ಯನಿಗೆ ಅರ್ಘ್ಯ ಕೊಡುವಾಗ ಈ 3 ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡೋದಕ್ಕೆ ಹೋಗ್ಬೇಡಿ. ಸೂರ್ಯನಿಗೆ ಅರ್ಘ್ಯ ಕೊಡ್ತೀವಿ ಅನ್ನುವಂಥದ್ದು ಒಂದು ಪವರ್ಫುಲ್ ರೆಮಿಡಿ. ಆದರೆ ಇದನ್ನ ತಪ್ಪಾಗಿ ಮಾಡಿ ಸಂಕಷ್ಟಕ್ಕೆ ಗುರಿಯಾಗಬೇಡಿ. ಸೂರ್ಯನಿಗೆ ಅರ್ಘ್ಯ ಕೊಡೋದ್ರಿಂದ ನಮಗೆ ಗೌರವ ಸಿಗತ್ತೆ, ಮರ್ಯಾದೆ ಜಾಸ್ತಿ ಆಗತ್ತೆ, ಮಾನ ಸನ್ಮಾನಗಳು ಹೆಚ್ಚಾಗತ್ತೆ. ಸೂರ್ಯನಿಗೆ ಸಂಬಂಧಪಟ್ಟ ಎಷ್ಟೋ ತೊಂದರೆಗಳಿಗೆ ಪರಿಹಾರನೂ ಸಿಗತ್ತೆ. ಸರಿ, ಹಾಗಾದ್ರೆ ಅರ್ಘ್ಯ ಕೊಡುವಾಗ ಮಾಡುವಂತಹ ಸಾಮಾನ್ಯವಾದಂತಹ ತಪ್ಪುಗಳು ಯಾವ್ಯಾವು? ಅರ್ಘ್ಯ ಕೊಡುವಾಗ ನೀರು ನಮ್ಮ ಕಾಲಿಗೆ ತಾಗದೇ ಇರೋ ಹಾಗೆ ಅರ್ಘ್ಯ ಕೊಡಬೇಕು. ಸೂರ್ಯೋದಯದ ಸಮಯಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಹಿಂದೆ ಮುಂದೆ ಅರ್ಘ್ಯವನ್ನ ಕೊಡೋದು ಉತ್ತಮ. ಅದಕ್ಕಿಂತ ತುಂಬಾ ಲೇಟ್ ಆಗಿ ಅಥವಾ ತುಂಬಾ ಬೇಗ ಅರ್ಘ್ಯವನ್ನ ಕೊಡೋದು ಕೂಡ ತಪ್ಪು. ಇನ್ನ ಅರ್ಘ್ಯವನ್ನ ಕೊಡುವಾಗ ನೀವು ಬೇರೆ ಏನನ್ನು ಯೋಚನೆ ಮಾಡಬಾರ್ದು. ಓಂ ಶ್ರೀಂ ಸೂರ್ಯದೇವಾಯ ನಮಃ ಅನ್ನುವಂತಹ ಶಕ್ತಿವಂತ ಮಂತ್ರವನ್ನ ಪಠನೆ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನ ಕೊಡಿ. ಕೊನೆಯದಾಗಿ ಹಾಗೆ ತುಂಬಾ ಮುಖ್ಯವಾಗಿ ತಾಮ್ರದ ತಂಬಿಗೆಯಲ್ಲಿ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಸಮರ್ಪಿಸಬೇಕು. ಹಾಗೆ ಬರೀ ಜಲವನ್ನಷ್ಟೇ ಅಲ್ಲ, ಆ ಜಲದಲ್ಲಿ, ಆ ನೀರಲ್ಲಿ ಒಂದಿಷ್ಟು ಕುಂಕುಮ ಹಾಕಿ, ಕೆಂಪು ಹೂಗಳನ್ನ ಹಾಕಿ, ಹಾಗೆ ಒಂದಿಷ್ಟು ಅಕ್ಷತೆಯನ್ನ ಹಾಕಿ ನೀವು ಸೂರ್ಯನಿಗೆ ಅರ್ಘ್ಯವನ್ನ ಕೊಡಬೇಕಾಗತ್ತೆ. ಇನ್ನು ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನೆಲ್ನ ಫಾಲೋ ಮಾಡಿ. ಹರ ಹರ ಮಹಾದೇವ.